ಟೋಟಲಿ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಗಾನ್ ಟು ಡಾಗ್ಸ್. ಲಾ ಆ್ಯಂಡ್ ಆರ್ಡರ್ ಟೋಟಲಿ ಫೇಲ್ ಆಗ್ಯದಿಲ್ಲಿ. ರಾತ್ರಿ ಮನೆಗಳು ಕಳುವಾಗ್ಲಿಕ್ಕತ್ತವ, ಸ್ಯಾಂಡ್ ಮಾಫಿಯಾನು ಕೆಲಸ ಮಾಡ್ತಾ ಇದೆ. ನಾವು ದಾಖಲಾತ್ ಜೊತೆಗೆ ಮಾತಾಡ್ತೀವಿ. ಹೇಳ್ತಾರೆ ಚಿತ್ತಾಪುರ್ ಮತ್ತು ಸೇಡಮ್ದಾಗೆ ಜಾಸ್ತಿ ಇಲ್ಲಿಗಲ್ ಸ್ಯಾಂಡ್ ಮೂವ್ಮೆಂಟ್ ನಡೆದಿದೆ. ಅದಕ್ಕೆ ನೀರಿನ ವ್ಯವಸ್ಥೆ ಭಾಳ ಅರ್ಜೆಂಟ್ ಮಾಡಬೇಕು. ಭಾಳ ಜನರಿಗೆ ಸಮಸ್ಯೆ ಆಗಿದೆ. ನೀರಿನ ಅಹಕಾರ ಶುರುವಾಗಿಬಿಟ್ಟಿದೆ. ನಾವೆಲ್ಲರೂ ಸೇರಿ ನಮ್ಮ ಜನರ ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ನಮ್ಮ ಕಳ್ಕಳಿ ವಿನಂತಿ ಅದ. ನಿಮ್ಮ ಈಗೋದಿಂದ ಜನರು ಹಾಳಾಗಬಾರ್ದು. ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಟೈಮ್ ಕೊಡಬೇಕು. ಪೊಲೀಸರಂತ ಯಾವುದೇ ಕೂಡ ಸ್ಟೇಷನ್ದಲ್ಲಿ ಯಾವುದಾದ್ರು ಪೂರ ಈ ಮಾಡಿದಂಥ ರೌಡಿ ಸೀಟರ್ ಆಲ್ರೆಡಿ ಭಾಜಪ ರಿಕಾರ್ಡಿಂಗ್ ಹಾಕಿ ಆ ಹೆಣ್ಮೂರು ಜೊತೆ ಮಾತಾಡಿ ರಿಕಾರ್ಡಿಂಗ್ ಕೂಡ ನನ್ನ ಕಡೆಗಿದೆ. ಪ್ರದೀಪ್ ಅಂತೇಳಿ ರೌಡಿ ಸೀಟರ್ ಆಲ್ರೆಡಿ ಅವು ಹಿಂದೆ ಇದರಾಗಿದ್ದವು ಕೂಡ ತಡಿಪಾರು ಕೂಡ ಮಾಡಿದರು. ಅವನಿಗೆ ಎಸ್ ಪಿಗೂ ಮಾತಾಡಿದ್ದೀನಿ, ಎಲ್ಲ ವಿಷಯ ಪೂರ ಹೇಳಿದ್ದೀನಿ. ನಾನು ಮಾತಾಡ್ತೀನಿ ಅಂತ ಕೂಡ 3 ದಿನ ಆದರೂ ಕೂಡ ಇನ್ನೊಂದು ತನಕ ಎಫರ್ ಮಾಡಿಲ್ಲ. ದಿವಸ ನಮಗೂ 1-2 ಫೋನ್ ಕಾಲ್ ಬರ್ತಾವೆ. ಸರ್ ನಾವು ಪೊಲೀಸ್ ಹೋಗ್ತಾ ಇದ್ದೀವಿ, ಕೇಸ್ ತೊಗೋತಾ ಇಲ್ಲ, FIR ಮಾಡ್ತಾ ಇಲ್ಲ ಅಂಥೇಳಿ. ಇದು ಒಂದು ದಿವಸದಲ್ಲ, ಪ್ರತಿದಿನ ಇವು ನಡೀತಾ ಇದೆ. ಪ್ರತಿ ದಿವಸ ನಮಗೆ 1-2 ಫೋನ್ ಬರ್ತದೆ. ನಾವು ಮಾತಾಡಬೇಕು, ಅವರಿಗೆ SP ಆಯ್ತು ನೋಡ್ತೀವಿ ಅಂತ ಹೇಳಬೇಕು, ಮತ್ತೆ ಮಾತಾಡಬೇಕು. ಅಂದರೆ ಟೋಟಲಿ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಗಾನ್ ಟು ಡಾಗ್ಸ್. ಲಾ ಆ್ಯಂಡ್ ಆರ್ಡರ್ ಟೋಟಲಿ ಫೇಲ್ ಆಗ್ಯದಿಲ್ಲಿ. ರಾತ್ರಿ ಮನೆಗಳು ಕಳುವಾಗ್ಲಿಕ್ಕತ್ತವ. ನಮ್ಮ ಮನೆಗೆ ಬಂದು ಹೇಳ್ತಾರೆ, ಸರ್ ಕಳ್ಳರು ಬಂದಿದ್ರು, ಬಾಕಲು ಹೊಡೆದ್ರು, ನಾವು ಪೊಲೀಸ್ ಫೋನ್ ಮಾಡಿದವ್ರಿಗೆ ಹಿಡಿದೀವಿ ಅಂತ ಹೇಳ್ತಾರೆ. ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ಯದ. ಬರೋದು ಯಾವಾಗ ಏನಾಗ್ತದೆ ಗೊತ್ತಾಗಲ್ಲ ಆಗ್ಯದ. ಯಾವಾಗ ಮರ್ಡರ್ ಆಗ್ತದೆ, ಯಾವಾಗ ಏನಾಗ್ತದೆ. ಒಬ್ಬ ಯಂಗ್ ಹುಡುಗ ಅದು ಏನೇನೋದು ನಾವು ಮುಂದದು ಏನೋ ನಾವು ತನಿಖೆ ನಡೆದ ತಲೆ ಹಾಕಲ್ಲ. ಒಬ್ಬ ಯಂಗ್ ಹುಡುಗ ಗಿರೀಶ್ ಚಕ್ರ ಅಂತ ಹೇಳಿ ಅಲ್ಲಿ ನಾವು ಕಣ್ಣಿಲ್ಲೇ ನೋಡಿದ್ರೆ ಗೊತ್ತಾಗ್ತದ. ತೆಲ್ಲಿಗೆ ಹೊಡೆದು, ಬೆನ್ನಿಗೆ ಹೊಡೆದು, ಚೂರಿ ಹೊಡೆದು, ಎಲ್ಲ ಹೊಡೆದು. ಅವ್ರು ಹೇಳ್ತಾರೆ ಅದು ಕತ್ತಿ ಇದು ಕತ್ತಿ ಹೇಳ್ತಾರೆ. ಅದು ನಮಗೆ ಗೊತ್ತಿಲ್ಲ. ಅದು ನಮಗೆ ಕೆಲವೊಮ್ಮೆ COD ಮ್ಯಾಗೂ ಡೌಟ್ ಬರ್ತದೆ. ನಿಲುವು ಕೇಸಲ್ಲಿ ನಿಮ್ಗೆ ಗೊತ್ತದ ಏನಾಯ್ತು ಅಂತೇಳಿ. ಅಂಥ ಲಾ ಆ್ಯಂಡ್ ಆರ್ಡರ್ ಹದಗೆಟ್ಟ ಪರಿಸ್ಥಿತಿ ಬಂದದ. ಪ್ರತಿ ಸಿಟಿಯಲ್ಲಿ ಅಲ್ಲ, ದೂರ ಊರಲ್ಲಿ ಕೂಡ ಇದು ಸ್ಯಾಂಡ್ ಮಾಫಿಯಾನು ಕೆಲಸ ಮಾಡ್ತಾ ಇದೆ. ಹೇಳ್ತಾರೆ ನಾವು ದಾಖಲಾತ್ ಜೊತೆಗೆ ಮಾತಾಡ್ತೀವಿ. ಇವತ್ತು ಹೇಳ್ತಾರೆ ಚಿತ್ತಾಪುರ್ ಮತ್ತು ಸೇಡಮ್ದಾಗೆ ಜಾಸ್ತಿ ಇಲ್ಲಿಗಲ್ ಸ್ಯಾಂಡ್ ಮೂವ್ಮೆಂಟ್ ನಡೆದಿದೆ. ಅದು ದಾಖಲಾತ್ನಾಗ ನಾಯನಾಡು ತಂದ್ಕೊಳ್ಳೋದು ಬಂದಮೇಲೆ ನಾವು ಡೀಟೇಲ್ ಮಾತಾಡ್ತೀವಿ. ಅಂದರೆ ಇದು ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಟೋಟಲಿ ಎರಡನೇದು ಕುಡಿಯುವ ನೀರಿನ ಹಾಹಾಕಾರ. ನಿನ್ನೆ ಕಾರ್ಪೊರೇಷನ್ ಕೆಲವು ಏರಿಯಾದಾಗ ನಾವು ನಿನ್ನೆ ಒಂದು ಸರ್ವಿಸ್ ರೋಡ್ ಭೂಮಿ ಪೂಜೆ ಮಾಡಲಿಕ್ಕೆ ಹೋಗಿದ್ವಿ. ಅಲ್ಲಿ ಹೆಣ್ಮಕ್ಳು ಹೇಳಿದ್ರು ಸರ್ ಟೋಟಲಿ ಕುಡಿಲಿಕ್ಕೆ ನೀರು ಸಿಗಲಾಗಿದೆ ಅಂತೇಳಿ. ಇಲ್ಲಿ ಯಾರು ಇಲ್ಲಿ ಇದ್ದು ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಯಾವಾಗಾರು ಒಂದು ದಿವಸ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನಸ್ಪಂದನೆ ಮಾಡಿ ಹೋಗ್ತಾ ಇದ್ದಾರೆ. ಇಲ್ಲಿ ಅವ್ರು ಇರಬೇಕು, 2-3 ಗಂಟೆ ಹೋಗ್ಬೇಕು, ವಿಸಿಟ್ ಮಾಡಬೇಕು ಸ್ಪಾಟಿಗೆ. ಎಲ್ಲೆಲ್ಲಿ ಸಮಸ್ಯೆ ಅದ ಆಫೀಸರ್ ಕರೆಸಿ ಮಾತಾಡಬೇಕು. ಇನ್ನೂವರೆಗೆ ನಾವು 8 ತಿಂಗಳಾಯ್ತು, 9 ತಿಂಗಳಾಯಿತು. ನಮಗೆ ಯಾರಿಗೂ ಯಾವ ಮೀಟಿಂಗು ಫಾರ್ಮಾಲಿಟಿಯಾಗಿ ಒಬ್ಬ ಕ್ಲರ್ಕ್ಗೆ ಯಾರಿಗೆ ಹೇಳ್ತಾರೆ ಮೀಟಿಂಗ್ ಅದಂತ ಹೇಳ್ರಿ ಅಂತಾರೆ. ಒಬ್ಬ MP ಗೆ MLAಗಳಿಗೆ ಅಧಿಕೃತವಾಗಿ ನಾವು ಇದ್ದಾಗ ಹಿಂದೆ ನಾವು ಖುದ್ದು ಮಾತಾಡ್ತಿದ್ವಿ. ಈಗ ಕೂಡ ಏನೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ನಾವು ಖುದ್ದಾಗಿ ಫೋನ್ ಮಾಡಿ ಕರಿತೀವಿ. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಟೋಟಲಿ ನಿನ್ನೆ ನಮಗೆ ಇದು ಇವತ್ತು ಒಂದು ವಾರ್ಡಿದ ದೊಡ್ಡ ಕಾರ್ಯಕ್ರಮ ಮಾಡ್ಯಾರ. ನಮಗೆ ಅಭಿಮಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಮ ಅಭಿಮಾನದ. ನಮಗೆಲ್ಲರಿಗೆ 140 ಕೋಟಿ ಜನರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಒಳ್ಳೆಯ ಸಂವಿಧಾನ ಕೊಟ್ಟಾರ. ಇವತ್ತು ಸಂವಿಧಾನ ಮೇಲೆ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಇಲ್ಲಿ ಕಲಬುರಗಿಯಲ್ಲಿ ಸಂವಿಧಾನ ಬಗ್ಗೆ ಮಾತಾಡೋರು ಸಂವಿಧಾನ ಗಾಳಿಗೆ ತೂರ್ತಾ ಇದ್ದಾರೆ. ನಾವೊಂದು ಉದಾಹರಣೆ ಅನ್ಬೇಕಂದ್ರೆ ನಾವೆಲ್ಲ ಆಮೇಲೆ ಅದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೇಕಂತ ಇದ್ವಿ.
ಭಾಳ ಇಶ್ಯೂ ಕನ್ಫ್ಯೂಷನ್ ಆಗ್ತದೆ ಅಂತೇಳಿ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಬೆಳಿಗ್ಗೆ ಕಾರ್ಯಕ್ರಮ ಮಾಡಿದ್ರು. ನಿನ್ನೆ ಮಧ್ಯಾಹ್ನ ಬಂದು ಕಾರ್ಡ್ ಕೊಟ್ಟು ಹೋಗ್ತಾರೋ. ಆಮೇಲೆ ಕೆಲವು ದಾಖಲಾತಿಗಳು ನಮ್ಮಲ್ಲಿ. ನಮ್ಮ ಸರ್ಕಾರ, ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ 400 ಕೋಟಿ ರೂಪಾಯಿದು ಜಲ್ ಜೀವನ್ ಮಿಷನ್, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಶೇರ್ 50% ಸೆಂಟ್ರಲ್ ಶೇರ್, ಅದನ್ನು ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಿ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಅದನ್ನು ಏನು ಮಾಡಿದ್ರು. ಇವತ್ತು ನಮ್ಮ ಚಿಂಚೋಳಿ ಕ್ಷೇತ್ರದ ಮತ್ತು ಗುಲ್ಬರ್ಗ ರೂರಲ್ ಕ್ಷೇತ್ರದ ಅಡಿಗಲ್ಲುಗಳು ವಾಡಿ ಮಾಡಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಮಗೆ ಟೋಟಲಿ ಗೊತ್ತಿಲ್ಲ ಅದ್ರ ಬಗ್ಗೆ. ಅಚಾನಕ್ ನಾವು ಒಂದು ಕಾಗದದಾಗ ನೋಡಿದ್ರೆ ಒಂದು ಲಿಸ್ಟ್ ಇತ್ತು, ಇವು ಮಾಡ್ತಾ ಇದ್ರು. ನಾವು ಕೇಳಿದ್ವಿ. ನಾವು ಇದನ್ನು ಈಗಾಗಲೇ ಪೇಪರ್ದಾಗ ನಾವು ಹಿಂದೆ 2023 ನಾವು ಪೇಪರಲ್ಲಿ ಇದ್ರ ಬಗ್ಗೆ ಧನ್ಯವಾದ ಹೇಳಿ ಮೋದಿ ಇವರಿಗೆ, ನಮ್ಮ ಬೊಮ್ಮಾಯಿ ಸಾಹೇಬರಿಗೆ, ನಮ್ಮ ಬೆಣ್ಣೂತರ ಕೆನಾಲ್ ಬೆಡ್ಸೂರು ಒಂದು 100 ಹಳ್ಳಿಗಳಿಗೆ ಮತ್ತು ಸನ್ನತಿಯಿಂದ ಅಪ್ರಾಕ್ಸಿಮೇಟ್ಲಿ 120-130 ಹಳ್ಳಿಗೆ ಸರ್ಫೇಸ್ ವಾಟರ್ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಪ್ರೋಗ್ರಾಮ್ ಎಲ್ಲ ರೀತಿಯಿಂದ ಕಂಪ್ಲೀಟ್ ಆಗಿದೆ. ಇವತ್ತು ಅದನ್ನು ಅಡಿಗಲ್ ನಮ್ಗೆ ಗೊತ್ತಿಲ್ಲ, ನಿನ್ನೆ ಬಂದು ನಮ್ಗೆ ಕೊಡ್ತಾರೆ. ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಅಲ್ಲಿ ಚಿಂಚೋಳಿ ಬಡ್ಸೂರ್ದವರು ಶಾಸಕರು ಮತ್ತು ನಮ್ಮ ಶಾಸಕರು, ಇಲ್ಲಿ ನಮ್ಮ ಮತ್ತಿಮೋಡವರು, ಇವ್ರಿಗೆ ಇಬ್ಬರು ದಲಿತ ಶಾಸಕರು ಮತ್ತಿಮೋಡವರು ಮತ್ತು ಅವಿನಾಶ್ ಜಾಧವ್ ಮತ್ತು ಒಬ್ಬ ದಲಿತ MP, 3 MP. ನಮಗೆ ಕ್ಷೇತ್ರ ಬರೋ ಕೆಲಸ ನಮಗೆ ಹೇಳಲಾರದೆ ಚಿತ್ತಾಪುರಿನಲ್ಲಿ, ಚಿಂಚೋಳಿಯಲ್ಲಿ ಇವತ್ತು ಅಡಿಗಲ್ ನೀವು ಹೋಗಿರ್ಬೇಕು, ಏನಾಗಿದೆ ಗೊತ್ತಿಲ್ಲ. ನಿನ್ನೆ ನಾವು ಹೇಳಿದ್ವಿ, ನಾವು ಒಂದು ವೇಳೆ ಏನಾದರೂ ಆದರೆ ನಾವು ಇದನ್ನು ನಮ್ಮ ಸ್ಪೀಕರ್ ಬರಿತೀವಿ, ನಮ್ಮ ಪ್ರಿವಿಲೇಜ್ ಮೂವ್ ಮಾಡ್ತೀವಿ ಅಂತೇಳಿ ನಿನ್ನೆ ನಾವು ಮಾತಾಡಿದ್ದೀವಿ. 15 ನಿಮಿಷ 20 ನಿಮಿಷ ಆಫೀಸರ್ ಮಾತಾಡಿದ್ರು ಕೂಡ ಅದನ್ನು ಸರಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಮಗೆ ಈ ಹಾಲತ್ತಿದೆ, ಸಾಮಾನ್ಯ ಜನರೇನಿದೆ. ಏನೋ ಇಷ್ಟು ಲೆಟರ್ ತಂದು ನಮ್ಮ ಆಫೀಸ್ಗೆ ಹೋಗಿ ಒಂದು ಯಾರೋ ಕೈಲಿ ಸೈನ್ ಮಾಡಿ ಸೀಲ್ ಹೊಡೆದು ಹೋಗ್ತಾರೆ. ದೇರ್ ಇಸ್ ಮಿನಿಮಮ್ ಕಟ್ಸಿ. ಒಬ್ಬ ಯಾರಿಗಾದ್ರೂ ಸುಮ್ಮನೆ ಹೇಳಿ ಹೋಗೋದಿರಲ್ಲ. ಹಿಂದೆ ನಾವೆಲ್ಲ 10 ವರ್ಷದಿಂದ ನೋಡ್ತಾ ಇದ್ವಿ, ಎಲ್ಲ ಮಾಲಿಕ ಸಾಹೇಬ್ರು ಹಿಂದೆ ಅವಾಗ ನೋಡ್ತಾ ಇದ್ವಿ. ಮಿನಿಮಮ್ ಆಫೀಸರ್ ಫೋನ್ ಮಾಡ್ತಾರೆ, ಬಂದು ಹೇಳ್ತಾರೆ ಕಾರ್ಯಕ್ರಮ ಇದೆ ಅಂತೇಳಿ. ಇನ್ನೂವರೆಗೆ ನೀವು ನೋಡಿರುವಾಗ 8 ತಿಂಗಳಾಯಿತು, ಯಾವುದು ಒಂದು ಕಾರ್ಯಕ್ರಮಕ್ಕೆ ನಮಗೆ ಏನಂದ್ರೆ ಪ್ರೊಸೀಜರ್ ಪ್ರಕಾರ ಕರೆದಿಲ್ಲ, ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇಲ್ಲ, ಏನು ಫಾಲೋ ಮಾಡ್ತಾ ಇಲ್ಲ. ಇದು ಸಂವಿಧಾನ ಇವ್ರದ್ದು. ಇದನ್ನು ಪೂರ್ತಿ ಜನರಿಗೆ ಭಾಳ ಬೇಸರ ಆಗಿದೆ, ನಮಗೂ ಕೂಡ ಬೇಸರ ಆಗಿದೆ. ಅದಕ್ಕೆ ಇದನ್ನು ಪೂರ್ತಿ ನಾವು ಇದನ್ನು ಕಂಡೆಮ್ ಮಾಡ್ತೀವಿ. ನಾವು ಅವ್ರಿಗೆ ಹೇಳ್ತೀವಿ, ನಾವು ಒಳ್ಳೆ ಕೆಲಸ ಮಾಡೋಣ, ಕಲ್ತು ಕೆಲಸ ಮಾಡೋಣ. ಬರಗಾಲಿದೆ, ಸಮಸ್ಯೆ ಇದೆ, ನಾವು ಡಿಸ್ಕಷನ್ ಮಾಡೋಣ, ಮೀಟಿಂಗ್ ಮಾಡೋಣ. ಇಲ್ಲಿವರೆಗೆ ಜಾಯಿಂಟ್ ಮೀಟಿಂಗ್ ಇಲ್ಲ. ನಮ್ಮ DC ಅವ್ರು ಕೆಲಸ ಮಾಡ್ತಾರೆ, ನಮ್ದೇನು ಪ್ರಾಬ್ಲಮ್ ಇಲ್ಲ. DC ಅವ್ರು ಈಸ್ ಅಟೆಂಡಿಂಗ್, ಬಟ್ ಡಿಸಿಷನ್ ಮೇಕರ್ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಟೈಮ್ ಕೊಡಬೇಕು. ಉಸ್ತುವಾರಿ ಮಂತ್ರಿಗಳು 2 ತಾಸು ಎಲ್ಲರಿಗೆ ಕರೆಸಿ, ಅಪೋಸಿಷನ್ದವ್ರಿಗೆ ಕರೆಸಿ, ಎಲ್ಲರಿಗೆ ಕರೆಸಿ ಕೂತಿ ಸಮಸ್ಯೆನ ಬಗೆಹರಿಸ್ಬೇಕು. ನಮ್ದವ್ರು ಜಗಳ ಸೊಲಗ ಕಾಮನ್ ಜನರಿಗೆ ಪ್ರಾಬ್ಲಮ್ ಆಗಬಾರ್ದು. ಇದಕ್ಕೆ ನೀರಿನ ವ್ಯವಸ್ಥೆ ಭಾಳ ಅರ್ಜೆಂಟ್ ಮಾಡಬೇಕು. ಭಾಳ ಜನರಿಗೆ ಸಮಸ್ಯೆ ಆಗಿದೆ, ನೀರಿನ ಅಹಕಾರ ಶುರುವಾಗಿಬಿಟ್ಟಿದೆ. ಅದಕ್ಕೆ ಭಾಳ ಅಡ್ಮಿನಿಸ್ಟ್ರೇಷನ್ ಚುರುಕಾಗಬೇಕು. ಇನ್ನು 2 ತಿಂಗಳು ಭಾಳ ಸಮಸ್ಯೆ ಬರೋದು ಕಾಣ್ತಾ ಇದೆ. ಭಾಳ ಎಲ್ಲರೂ ಇದನ್ನು ರಾಜಕೀಯ ಬಿಟ್ಟು, ಪ್ರತಿಷ್ಠೆ ಬಿಟ್ಟು ನಾವೆಲ್ಲರೂ ಸೇರಿ ನಮ್ಮ ಜನರ ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ನಮ್ಮ ಕಳ್ಕಳಿ ವಿನಂತಿ ಅದ. ನಿಮ್ಮ ಈಗೋದಿಂದ ಜನರು ಹಾಳಾಗಬಾರ್ದು. 400 ಕೋಟಿ ರೂಪಾಯಿ ಡ್ರಿಂಕಿಂಗ್ ವಾಟರ್ ಜಲ್ ಜೀವನ್ ಮಿಷನ್ನಿಂದ ಸನ್ನತಿ ಬ್ಯಾರೇಜಿಂದ 120 ಹಳ್ಳಿಗಳಿಗೆ, ತಾಂಡಗಳಿಗೆ, 4 ಬೆಲ್ಟಿನಾಗ ಮತ್ತು ಬೆಣ್ಣೆತೋರ ಸ್ಪೆಷಲ್ ನಮ್ಮ ಬಸವರಾಜ ಬೊಮ್ಮಾಯಿಯವರು 2 ಬೆಳಗಾವಿ ಅಧಿವೇಶನದಲ್ಲಿ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಅದನ್ನು ಟೆಂಡರ್ ಮಾಡಿಸಿ ಅದನ್ನು ಎಲ್ಲ ಪ್ರೊಸೀಜರ್ ಮುಗಿಸಿ 1 ವರ್ಷ ಅದನ್ನು ತರಾತುರಿಯಲ್ಲಿ ಮಾಡಿದ್ರು ಸರಿ ಇಲ್ಲ. ಅದಕ್ಕೆ ನಾವು ಸಂವಿಧಾನ ಬಗ್ಗೆ ನಮ್ಮ ಎಲ್ಲರಿಗಿಂತ ಜಾಸ್ತಿ ನಮಗೆ ಸಂವಿಧಾನ ಮೇಲೆ ಗೌರವ ಅದ. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲನೇ ಸಡನ್ ಲಾಸ್ಟ್ ಮೂಮೆಂಟ್
ಗೊತ್ತಾದ್ರೆ ಇವೆಲ್ಲ ಅದನ್ನು ಅಡ್ವಾನ್ಸಲ್ಲಿ ಹೇಳಿದ್ರೆ ನಾವು ಪ್ಲ್ಯಾನ್ ಮಾಡ್ಕೋತೀವಿ, ಪ್ರೋಗ್ರಾಮ್ ಮಾಡ್ಕೋತೀವಿ. ಇವತ್ತು ನಮ್ಮದು ಇಲ್ಲಿ ರಂಗಮಂದಿರದಾಗ ವಿಶ್ವಕರ್ಮದ ಕಾರ್ಯಕ್ರಮ ಇತ್ತು, ವುಮನ್ಸ್ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಕಾರ್ಯಕ್ರಮ ಇಟ್ಟಿದ್ದು, ಮತ್ತು ಬೇರೆ ಬೇರೆ ನಾಳೆ ನಮ್ಮದು ಒಂದೇ ಭಾರತದ ಬೆಳಗ್ಗೆ ಮೀಟಿಂಗ್ ಇತ್ತು, ಇದ್ರದ್ದು ಟ್ರೈನ್ದು. ನಾವೇನು ಅದಕ್ಕೇನೆ ನಾವು ಕರದಲ್ಲಿ ರಾತ್ರಿ 12 ಹೋಗ್ತೀವಿ. ನಾವು ನಮಗೆ ಸ್ವಲ್ಪ ಪ್ರಿಪರೇಷನ್ ಮಾಡ್ಲಿಕ್ಕೆ ಟೈಮ್ ಕೊಡಬೇಕು. ಮತ್ತು ದೇರ್ ಇಸ್ ಅ ಪ್ರಾಪರ್ ವೇ ಆಫ್ ಕಾಲಿಂಗ್ ಆಲ್ಸೋ. ಮತ್ತೆ ನಮ್ಮ ಪಾರ್ಟಿ ನಮ್ಮ ವರಿಷ್ಠರು ಏನು ಡಿಸಿಷನ್ ತಗೋತಾರೋ ಆ ಪಾರ್ಟಿ ಲೈನಿಗೆ ನಾವು ಕೆಲಸ ಮಾಡ್ತೀವಿ. ಬಿಕಾಸ್ ವಿ ಹ್ಯಾವ್ ಒನ್ ಇನ್ ದ ನೇಮ್ ಆಫ್ ಪಾರ್ಟಿ ಏನು ಆದೇಶ ಮಾಡುತ್ತೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ನಾನು ಡಾಕ್ಟ್ರ್ ಇದ್ದೀನಿ, ನಂದು 5 ಎಲೆಕ್ಷನ್ ಮಾಡೀವಿ. ಡವ ಅನ್ನೋದು ನಮ್ಗೆ ನೋಡಿ ಬ್ಯಾರೋದು ಡವ ಅಂತದ. ನಾವು ಹಳ್ಳಿ ಊರಾಗ ತಾಂಡಾದಾಗ ಹುಟ್ಟಿ ಕಲ್ಲಾಗ ಮುಳ್ಳಾಗ ನೀರ ಬೆಳೆದವ್ರು ಇದ್ದೀವಿ, ಕಾಡ್ದಾಗ ಹೋಗಿ ಬೆಳೆದವ್ರು ಇದ್ದೀವಿ. ನಮ್ಗೆ ಹಿಂಗೆ ಡವ ಅಂತದ್ರಿ. 65 years old I am now. I work 20 hours in a day. ಈಗ ಸುದ್ದಿ ಮಾಧ್ಯಮ ಮಿತ್ರಿ ತಾಲೂಕು ಬರ್ತಕ್ಕಂಥ ಊರು ಚವ್ವಣ ತಾಂಡ ಅಂತಕ್ಕಂಥ ಒಂದು ತಾಂಡದಲ್ಲಿ ಹೆಣ್ಮಗಳು ಇವತ್ತು ಕಮಲಾಪುರದ ಬಂದು ಕೆಲಸ ಮಾಡಿ ಹೊಳ್ಳಿ ರಿಟರ್ನ್ ಅವ್ರ ಊರಿಗೆ ತಾಂಡಕ್ಕೆ ಹೋಗೋ ಸಮಯದಲ್ಲಿ ಅಲ್ಲೊಬ್ಬ ಆಲ್ರೆಡಿಗೆ ರೌಡಿ ಸಿಟ್ಟಿರಿದಂಥವು ಆ ಹೆಣ್ಮಗಳಿಗೆ ನಂಬರ್ ತೊಗೊಂಡು ಆಕೆಗೆಲ್ಲ ಅಡ್ಡತಿಡ್ಡ ಮಾತಾಡಿ ನಮ್ಮ ರೆಕಾರ್ಡಿಂಗ್ನೂ ಕೂಡ ಇದೆ. ಹೆಣ್ಮಗಳು 3 ದಿನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಂತರೂ ಕೂಡ ಎಫ್.ಐ.ಆರ್ ಮಾಡ್ಕೊತಾ ಇಲ್ಲ. ಮತ್ತು ಉಲ್ಟಾ ಇವತ್ತು ಅಕ್ಕಿಗೆ ಅಲ್ಲಿ ಕರೆಸ್ಕೊಂಡು ಅಂಜಿಸ್ ಕೇಸಿಂದ ಅಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನೀ ಏನಾರ ಹೆಚ್ಚಿಗೆ ಮಾತಾಡಿದ್ರೆ ಅಂದ್ರೆ ನಿನಗೂ ಹೆಸರು ಹಾಕ್ತೀನಿ ಅದ್ರಾಗ ಅವಾಗ ನಿನಗೂ ಜೈಲಿಗೆ ಕಳಿಸ್ತೀನಿ ಅಂತಕ್ಕಂಥ ಕೂಡ ಬೆದರಿಕೆ ಹಾಕಿ ಆಕೆ ಕೈ ವಿಡಿಯೋ ಮಾಡಿಸ್ಕೊಂಡಾರ. ಇಲ್ಲ ಅವ ಏನೂ ಅಂದಿಲ್ಲ ನನಗಂತ ಆ ರೀತಿ 3 ದಿನ ತಿರುಗಾಡಿದ ಮೇಲೆ ಈ ವಿಷಯ ಇವತ್ತು ಈ ರೀತಿ ಮಾಡಿದ್ದಾರೆ. ಪೊಲೀಸರಂತೂ ಯಾವುದೇ ಕೂಡ ಸ್ಟೇಷನ್ದಲ್ಲಿ ಯಾವುದಾದ್ರು ಪೂರ ಈ ಮಾಡಿದಂಥ ರೌಡಿ ಸೀಟ್ರ್ ಆಲ್ರೆಡಿ ಕಮಲಾಪುರ SP-ಗೂ ಮಾತಾಡಿದ್ದೀನಿ, PSIಗೆ ಮಾತಾಡಿದ್ದೀನಿ, ಎಲ್ಲರಿಗೂ ಮಾತಾಡಿದ್ರು ಕೂಡ ಇವತ್ತಿನ ತನಕ ಕೂಡ ಎಫ್.ಐ.ಆರ್ ಮಾಡಿಲ್ಲ. 3 ದಿವಸಕ್ಕೆ ಹೆಣ್ಮಗಳು ದಿನ ಸ್ಟೇಷನ್ಗೆ ಹೋಗಿ ಬರ್ತಾ ಇದ್ದ. ಭಾಜಪ ರೆಕಾರ್ಡಿಂಗ್ ಹಾಕಿ ಆ ಹೆಣ್ಮಗಳ ಜೊತೆ ಮಾತಾಡಿ ರೆಕಾರ್ಡಿಂಗ್ ಕೂಡ ನನ್ನ ಕಡೆಗಿದೆ. ಪ್ರದೀಪ್ ಅಂತೇಳಿ ರೌಡಿ ಸೀಟ್ರ್ ಆಲ್ರೆಡಿ ಅವು ಹಿಂದೆ ಇದರಾಗಿದ್ದವು ಕೂಡ ತಡಿಪಾರು ಕೂಡ ಮಾಡಿದರು. ಅವನಿಗೆ SP-ಗೂ ಮಾತಾಡಿದ್ದೀನಿ, ಎಲ್ಲ ಈ ವಿಷಯ ಪೂರ ಹೇಳಿದ್ದೀನಿ. ನಾನು ಮಾತಾಡ್ತೀನಿ ಅಂತ ಕೂಡ 3 ದಿನ ಆದರೂ ಕೂಡ ಇನ್ನೊಂದು ತನಕ ಎಫ್.ಐ.ಆರ್ ಮಾಡಿಲ್ಲ, ರೆಸ್ಪಾನ್ಸು ಮಾಡ್ತಾಯಿಲ್ಲ. ಅದಕ್ಕಾಗಿ ಈಗ ಆಲ್ರೆಡಿ SP-ಗೆ ಮಾತಾಡಿದ್ದೀನಿ. ಇವತ್ತೇನು ಚವ್ವಣ ತಾಂಡ ಈಗಲೇ SP ಕೂಡ ಮಾತಾಡಿನಿ. ಇವತ್ತು ಏನಾರ ಸಂಜಿತನ ಎಫ್.ಐ.ಆರ್ ಆಗಲಿಲ್ಲ ಅಂದ್ರೆ ನಾಳೆ ಒಂದು 1000 ಸಂಖ್ಯೆಯಲ್ಲಿ ಕೂತಂದು ಹೆಚ್ಚಿಗೆ ಪೊಲೀಸ್ ಸ್ಟೇಷನ್ ನಾವು ಧರಣಿ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಕೂಡ ಹೇಳಿದ್ದೀವಿ. ಇನಾಗ್ರೇಷನ್ ಮಾಡೋದು ಮತ್ತು ಈಗ ಎಲ್ಲ ಇಷ್ಟು ದೌರ್ಜನ್ಯ ಆದರೂ ಕೂಡ ಎಫ್.ಐ.ಆರ್ ಮಾಡಲ್ಲ ಅಂದರೆ ಯಾವ ರೀತಿಯ ಒಂದು ಆಡಳಿತ ಇಲ್ಲಿ ನಡೀತಾ ಇದೆ? ಎಲ್ಲ ಹುಡುಗರು ಕೇಳೋಕೆ ಹೋದ್ರೆ